ಸೊ ಇನ್ನೊಂದು ಕೊನೆಯದಾಗಿ ಒ ಟಿ ಟಿಗೆ ವಿಚಾರಕ್ಕೆ ಬಂದರೆ ಒ ಟಿ ಟಿ ಅವರು ಚಿಕ್ಕ ಸಿನಿಮಾಗಳನ್ನ ಚಿಕ್ಕ ನಿರ್ಮಾಪಕರನ್ನ ಕೈ ಹಿಡಿಯಲ್ಲ, ಬರೀ ದೊಡ್ಡ ದೊಡ್ಡವರ ಸಿನಿಮಾಗಳನ್ನ ಮಾತ್ರ ತಗೊಳ್ತಾರೆ ಅನ್ನೋ ಒಂದು ಮಾತು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಮೊನ್ನೆ ರಿಷಬ್ ಶೆಟ್ಟಿ ಕೂಡ ಮಾತಾಡ್ತಾ ಹೇಳಿದರು, ಹೇಳ್ತಾರೆ ಸರ್, ತಂದ ಮೇಲೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಆಗಿ ಹೇಳ, ತೆಲುಗುಲಿ ಆಹಾ ಅಂತ ಒಂದು OTT ಐತೆ, ಅವ್ರ ಭಾಷೆಗೆ ತಗೊಂಬಂದು ಇಟ್ಕೊಂಡವ್ರು. ಕರ್ನಾಟಕದಲ್ಲಿ ಒಂದು OTT ತಗೊಬಂದ್ರಯ್ಯ, ದೊಡ್ಡ ಸ್ಟಾರು ಅಂತ ಹೇಳ್ಕೊಳ್ಳೋದು ಬಿಲ್ಡಪ್ ಅಲ್ಲ. ನೀವು ಫಸ್ಟ್ OTT ತಗೊಬಂದ್ರೆ, ಗಂಗೆನ ಭೂಮಿಗೆ ತಂದವನು ಭಗೀರಥ. ನೀ ಏನೋ ತಂದೆ ಚಿಕ್ಕ ಚಿಕ್ಕ ಹಂತದ ಕಲಾವಿದ್ರು ಬೆಳೆಸ್ರಯ್ಯ. ಒಂದು 45-50 ದಾಟ್ರು ಪಾಪ ಒಬ್ಬ ನಟಿ, ಹಿರಿಯ ನಟಿ ಪಾಪ, ಅವ್ರಿಗೀಗ ಮೊದಲೆಲ್ಲ 500,000 ರೂಪಾಯಿ ಕೊಡ್ತೀರಿ, ಯಾವಾಗ 99-2,000. ಈಗ ಅವ್ರಿಗೆ ಸಿನಿಮಾ ಕರೆಯೋರೇ ಇಲ್ಲ, ಬರೀ ತೆಲುಗು ತಮಿಳಿಗೆ ಕರ್ಕೊಬತ್ತೀರಿ. ಅವ್ರಿಗೂ ಹೊಟ್ಟೆ ಎಸ್ತದೆ, ಅವ್ರನ್ನ ಕರೆದು ಗುರುತಿಸಿ ಚಿಕ್ಕ ಚಿಕ್ಕ ಸಿನಿಮಾ ಒಂದು ಸಣ್ಣ ಪ್ರೈಸ್ಗೆ ಹೋಗಂಗೆ OTT ಮಾಡಿಸಿ, ಒಂದು ಡಿಜಿಟಲ್ ಹೋಗ್ಲಿ ಆನ್ಲೈನ್ ಹೋಗ್ಲಿ ಬದುಕಿರ್ತಾರೆ. ನೀವು ಏನೂ ಇಲ್ಲ, ಬರೀ ನಿಮ್ದು ಮಾತ್ರ ಅದು. ಆಮೇಲೆ ಶುಕ್ರವಾರ ಸಿನಿಮಾನ ಹಾಳಾದವ್ರೆ ಬುಧವಾರ ಗೆಲ್ಸ್ಕೊಬೇಡಿ, ಶುಕ್ರವಾರ ಜನ ಗೆಲ್ಸ್ಲಿ. ನೀವೇ ಒಂದು 200 ಜನಕ್ಕೆ ಕರೆಸ್ಬಿಟ್ಟು ಹೊಂಗೋಯ್ತು ಸಿನಿಮಾ ಹಿಂಗೈತೆ ಅಂತೆಲ್ಲ ಹೇಳಿಸಿ ಮಾಡಬೇಡಿ. ಈ ತಿರುಪೇ ಶೋಕಿಗಳೆಲ್ಲ ಬಿಡ್ರಯ್ಯ. ಶುಕ್ರವಾರ ಸಿನಿಮಾ ಮೇಲೆ ಬುಕ್ ಮೈ ಶೋಲಿ ಫ್ರೀ ಟಿಕೆಟ್ ಹರಿದು ಗೆಲ್ಲಿಸ್ಕೊತಾರೆ. ಅದೆಲ್ಲ ಬಂದು ಕೂತ್ಕೊಂಡು ಮಾತಾಡೋದು ಬಿಟ್ಟು, ತಾಕತ್ತಿದ್ರೆ ಶುಕ್ರವಾರ ಸಿನಿಮಾ ಪ್ರೇಕ್ಷಕ ನೋಡಿ, ಪತ್ರಕರ್ತ ನೋಡು, ನಂಗೆ ಭಾನುವಾರ ವಿಮರ್ಶೆ ಬರಲಿ, ಶುಕ್ರವಾರ ನೋಡ್ಬಿಟ್ಟು ಹಾಕ್ಲಿ. ಸೊ ಇದು ಯಾವುದು ಇಲ್ಲದೆ ನಾವು ಪರದಾಡ್ತಾ ಇದ್ದೀವಿ, ತುಂಬ ನೋವಿದೆ. ಅದೆಲ್ಲ ಬಿಟ್ಬಿಟ್ಟು ಸೊ ಮಾಧ್ಯಮ ಸಿಕ್ತು, ಚಿತ್ರರಂಗ ಬೇಕು, OTT ಬೇಕು ಅಂತ ಹೇಳೋದಲ್ಲ, ತಕಬಂದ್ಬಿಟ್ಟು ಎಲ್ಲರೂ ಹೇಳಿ. ಎಲ್ಲರ ಬಗ್ಗೆ ಗೌರವ ಇದೆ ನನಗೆ. ಗಂಗೆನ ಭೂಮಿಗೆ ತಂದವ ಭಗೀರಥ. ನೀವೊಂದು OTT ಕನ್ನಡಕ್ಕೆ ತಾಮನಿ, ಚಿಕ್ಕ ಚಿಕ್ಕ ಸಿನಿಮಾ ಉಳ್ಕೊಳ್ಳಿ. ಬರೀ ನಿಮ್ಮ ಖುಷಿಯಾಗಿ ನೀವು ಇದ್ರೆ ಅದಲ್ಲ ಕಣ್ರಯ್ಯ, ಎಲ್ಲರೂ ಬದುಕಲಿ ಕಣ್ರಯ್ಯ. ಈಗ ಯಾರೋ 55 ಎಷ್ಟೋರು ಒಬ್ಬ ನಟ, ಅವನ್ನ ಮೂಲೆಗೂ ಮಾಡ್ಬಿಡಿದ್ರ, ಅವ್ನಿಗೂ ಹೊಟ್ಟೆ ಎಸ್ತದಲ್ವಾ, ವಯೋಸಹಜ ಕಾಯಿಲೆ ಇರ್ತದಲ್ಲೋ, ಒಂದು ಮಾತ್ರ ತಗೋಬೇಕು. ದಿನಕ್ಕೆ ಕನಿಷ್ಠ ಅಂದ್ರೆ 80-100 ರೂಪಾಯಿ ಮಾತ್ರ ಅವ್ನು ರಿಕ್ವೈರ್ಮೆಂಟ್ ಇರುತ್ತೆ. ತಿಂಗಳು 3,000 ರೂಪಾಯಿ ಅವ್ನು ದುಡಿಯೋಕ್ಕಾಗಲ್ಲ, ಅವ್ನು ಹಿಂಗೆ ಬದುಕ್ತಾನೆ. ಅವ್ನಿಗೂ ಹೊಟ್ಟೆ ಎಸ್ತದೆ ಕಣ್ರಯ್ಯ. ಯಾಕಂದ್ರೆ ಕೆಲಸ ಕೊಡಿ. ತಿಂಗಳಲ್ಲಿ 3-4 ದಿನ ಅವ್ನು ಕೆಲಸಕ್ಕೆ ಹೋದ್ರೆ 5-5 ಸಾವಿರ ರೂಪಾಯಿ 3 ದಿನ ಹೋದ್ರೆ 15,000 ರೂಪಾಯಿ ಬರ್ತದೆ. ಅವ್ನಿಗೆ ಹೊಟ್ಟೆ ಎಸ್ತದೆ ಬದುಕಲಿ. ಅದೆಲ್ಲ ಬಿಟ್ಬಿಟ್ಟು ಬಿಲ್ಡಪ್ಗೆ ಏನೇನೋ ಹೇಳೋದು, ಕನ್ನಡಕ್ಕೆ OTT ಬೇಕು ಎಲ್ಲ ಹೇಳೋದು, ಇದೆಯಲ್ರಯ್ಯ. ನೀವು ಎಲ್ಲ ಆಕ್ವರ್ಸ್ಕೊಂಡ್ಬಿಟ್ಟಿದಿರಲ್ಲ ನೀವೇ. ಬೇರೆಯವ್ರಿಗೂ ಬದುಕೋಕ್ ಬಿಡಿ, ಬಿಟ್ಬಿಟ್ಟು ಮಾತಾಡಿ. ಶುಕ್ರವಾರ ಸಿನಿಮಾ ಬುಧವಾರ ಗೆಲ್ಸ್ಕೊಳ್ಳೋದು ಬಿಡಿ. ಶುಕ್ರವಾರ ನೋಡಿ ಡಿಸೈಡ್ ಮಾಡ್ತಾರೆ. ಬುಧವಾರವೇ ಶೋ ಹಾಕ್ಬಿಟ್ಟು ಒಂದು 200 ಜನಕ್ಕೆ ಕರ್ಕೊಬಂದು, ಅದು ಹುಚ್ಚ ಮುಂಡೆವು. ಆ ಮುಂಡೆವೇನು ಕಡಿಮೆನಾ, ಬಟ್ ಇದು ಬಿಟ್ಬಿಡಿ. ಶುಕ್ರವಾರವೇ ನೋಡ್ತೀವಿ, ನೋಡಿ ಡಿಸೈಡ್ ಜನ ಮಾಡ್ತಾರೆ. ನೀವು ಗೆಲ್ಲಿಸ್ಕೊಳ್ಳೋದು ಬಿಡಿ ಸಿನಿಮಾನ, ಜನ ಗೆಲ್ಲಿ. ಆಮೇಲೆ ಟಿಕೆಟ್ ಹರಿತಾರೆ ಸರ್. ಆಮೇಲೆ ಏನು ಗೊತ್ತಾ, ಫೇಕ್ ನ್ಯೂಸ್ ಮಾಡಿಸ್ಬಿಡಿ ಯಾರೇ ಆದರೂ ಅಷ್ಟೇ. ನಾನೆಲ್ಲೋ ಕೂತ್ಕೊಂಡು ಹೊರಗಡೆ ನಿಂತ್ಕೊಂಡು ಕಲ್ಲು ಹೊಡಿತಾ ಇಲ್ಲ ಸರ್. ನಾನು ಫೀಲ್ಡಲ್ಲಿದ್ದೆ, ನಾನು ಇರೋಂಥ ತಪ್ಪು ಹೇಳ್ತಾ ಇದ್ದೀನಿ. ನನ್ನ ಬಾಯಿನ ಯಾರು ಮುಚ್ಚಕ್ಕಾಗಲ್ಲ, ಅದೆಲ್ಲ ಬೇರೆ ಮಾತು. ನಾನು ಹುಟ್ಟು ಕೇಳಿ ಅವೆಲ್ಲ ನಂತವ್ ನಡೆಯಲ್ಲ. ಬಟ್ ಬೇಜಾರೇನು ಅಂದ್ರೆ ಸರ್, ಆಗ್ತಾರೆ ಸರ್ ಒಂದು ಟೀಸರ್ ಹಾಕಿ 10 ನಿಮಿಷಕ್ಕೆ 10 ಮಿಲಿಯನ್ ವ್ಯೂಸ್ ಇನ್ 10 ಮಿನಿಟ್ಸ್. ಅಣ್ಣ 10 ಮಿಲಿಯನ್ ಅಂದ್ರೆ ಎಷ್ಟು ಗೊತ್ತೇನಣ್ಣ ನಿಮಗೆ? 1 ಕೋಟಿ ಜನ 1 10 ನಿಮಿಷಕ್ಕೆ ನೋಡ್ತಾರೆ ಅಂದರೆ ಅದು ಇತಿಹಾಸ ಕ್ರಿಯೇಟ್ ಆಗ್ಬೇಕು. ಅವನು ಸೂಪರ್ ಸ್ಟಾರ್. 1 ಕೋಟಿ ಟಿಕೆಟ್ ಸೇಲ್ ಆದರೆ ಅಣ್ಣ 100 ಕೋಟಿ ರೂಪಾಯಿ ಮೇಲೆ ಸಂಪಾದನೆ ಆಯ್ತದೆ. ಎಲ್ಲ ಫೇಕ್ ವ್ಯೂಸು, ಎಲ್ಲ ಬರೀ ಬೂಸ್ಟು. ಪೇಯ್ಡ್ ವ್ಯೂಸ್ ಅಂದರೆ ಒಂದು ತಿಳ್ಕೊಳ್ಳಿ, ಯೂಟ್ಯೂಬಲ್ಲಿ ಹಾಕ್ತಿರಲ್ಲ ವಿಡಿಯೋ, ಅದು ವ್ಯೂಸ್ನ ಪರ್ಚೇಸ್ ಮಾಡೋದು. ಅಂದರೆ ದುಡ್ಡು ಕೊಟ್ಟರೆ ಫೇಕ್ ಆಗಿ 20,000 ವ್ಯೂಸ್ ಇರೋದು 2.25 ಮಿಲಿಯನ್ ಅಂತ ತೋರಿಸ್ತಾರೆ. ಅದು ಸುಳ್ಳದು. ನಂಬಿ ಯಾಮಾರಬೇಡಿ ಕನ್ನಡಿಗರೇ, ದಡ್ಡರಾಗಬೇಡಿ, ಮುಟ್ಟಾಳರಾಗಬೇಡಿ. ಏನು ಹಿಂಗೆ ಮಾತಾಡ್ತಾನೆ ಅನ್ಬೋದು ನಂಗೆ ನೋವಿದೆ, ಅದಕ್ಕೆ ಹೇಳ್ತೀನಿ. ನಾನು ಇಂಥ ಫೇಕ್ ಚಿಲ್ಲರೆ ವ್ಯೂಸ್ ಎಲ್ಲ ಮಾಡಲ್ಲ. ಯೋಗ್ಯತೆ ಎಷ್ಟಿದೆ ಅಷ್ಟೇ ಪಡ್ಕೊಳ್ಳಿ. 10,000 ವ್ಯೂಸ್ ಇದೆ ಅಷ್ಟೇ ಅದರ ಕೆಪಾಸಿಟಿ. ನೀವು ಫೇಕ್ ಮಾಡಿ 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 ಆಮೇಲೆ ಮೊನ್ನೆ ಅದು ಯಾವುದೋ ಬರ್ತಡೆಗೆ ಜನ ಬಂದಿಲ್ಲ, ದುಡ್ಡು ಕೊಟ್ಟು ಜನಕ್ಕೆ ಕರ್ಸವ್ರೆ, ಅಣ್ಣಂಗೆ ಜೈ ಅಂತ ಹೇಳಿ. ಇದು ಯಾವುದಣ್ಣ ಇವೆಲ್ಲ? ಎಲ್ಲಿಗರೆ ತಗೊಬಂದ್ರಿ? ನಾಳೆ ಸತ್ತೋದಾಗ್ಲೂ ಅಳೋರು ಯಾರು ಇಲ್ಲ ಅಂತ ದುಡ್ಡು ಕೊಟ್ಟು ಕರ್ಕೊಬತ್ತೀರಾ? ಎಮೋಷನ್ ಕಂಡ್ರಯ್ಯ. ಹುಟ್ಟುಹಬ್ಬ, ಮದುವೆ, ಬರ್ತಡೇ, ಸಾವು, ತಿಥಿ ಎಲ್ಲ ಎಮೋಷನ್ನು. ಇದನ್ನು ಆಳೋದವ್ರು ಕಮರ್ಷಿಯಲ್ ಮಾಡಿ ಇಟ್ಕೊಂಡ್ಬಿಡ್ಬೇಡ್ರೋ ಮುಂಡೆ ಮಕ್ಕಳ. ಬಿಡ್ರೋ, ಬದುಕು ಹೆಂಗಿತ್ತು ಹಂಗಿರ್ಲಿ ಬಿಡ್ರಯ್ಯ. ಶುಕ್ರವಾರ ಸಿನಿಮಾ ಜನ ನೋಡಿ ಹೇಳಿ, ಭಾನುವಾರ ಪತ್ರಕರ್ತ ವಿಮರ್ಶೆ ಮಾಡಲಿ. ಯೂಟ್ಯೂಬಲ್ಲಿ ಅದು 50,000 ವ್ಯೂಸ್ ಆಯ್ತಾ, 70,000 ವ್ಯೂಸ್ ಆಯ್ತಾ, ಶೇರ್ ಮಾಡಿ. ಎಲ್ಲರಿಗೂ ಶೇರ್ ಮಾಡೋಕ್ಕೆ ಹೇಳಿ, ಕಾಮೆಂಟ್ ಹಾಕ್ಸಿ, ತಪ್ಪಿಲ್ಲ. ಫೇಕ್ ವ್ಯೂಸ್ ಹಾಕ್ಬಿಟ್ರೆ ಆಮೇಲೆ ಇನ್ನೊಂದು ಕಾಮೆಂಟ್ಗಳಿಗೆ ಪೇ ಮಾಡ್ತಾರೆ ಕಣಣ್ಣ. ಒಬ್ಬನ ಬೊಯ್ಯಕ್ಕೆ ಪೇ ಮಾಡ್ತಾರೆ ಗೊತ್ತಾ? ಅವಾಗ ಇದು ಯಾವುದೋ ಒಂದು ಫ್ಯಾನ್ ಪೇ ಒಂದು ಹಿಂಗೇನೋ ಇದನ್ನು ಕಟ್ಬಿಡೋದು. ಸೋಷಿಯಲ್ ಮೀಡಿಯಲ್ಲಿ ಒಂದು ಏಜೆನ್ಸಿ ಕೊಟ್ಬಿಡೋದು. ಸರ್ ಒಂದು 2,000 ಕಾಮೆಂಟ್ ಹಾಕ್ಸ್ತೀವಿ, ನಿಮ್ಮ ಬಗ್ಗೆ ಎಲ್ಲಿ ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಿಸ್ತಾ ಹೋಗ್ತೀವಿ. ಒಂದು 2,000 ಫೇಕ್ ಅಕೌಂಟ್ಸಿಂದ ಕಾಮೆಂಟ್ ಹಾಕ್ಸೋದು ಯೂಟ್ಯೂಬಲ್ಲಿ. ಇದೆಲ್ಲ ಬಿಡ್ರಯ್ಯ. ಇದು ಯಾವುದ್ರಿಂದ ನೀವು ಉದ್ಧಾರ ಆಗಲ್ಲ. ಏನು ಮಾಡ್ತೀರಿ ಗೊತ್ತಾ? ದುಡ್ಡಿದ್ದೊಂದು ಮಾತ್ರ ಉಳ್ಕೊತಾನೆ. ನಾರ್ಮಲ್ ಪರ್ಸನ್ ಬೆಳೀತಂಗೆ ಬಿಡ್ರಯ್ಯ. ನಿಮ್ಮ ಬಾಯಿ ಮಣ್ಣಾಕವ್ರೆ. ನಾರ್ಮಲಾಗಿ ಎಲ್ಲ ಬದುಕ್ಲಿಕ್ಕಂಡ್ರು ಹಾಳಾದವ್ರೆ. ಅದು ಇದು ಮಾಡ್ತೀನಿ ಅಂತೇಳಿ ಹಾಳಾಗಬೇಡಿ. ಎಂತೆಂಥವ್ರಿಗೋ ಸಾವು ಬರ್ತದೆ. ನೀವು ಇಂಥದ್ದು ಮಾಡಿ ಸಾಯಿಸ್ಬೇಡ್ರಯ್ಯ ಒಬ್ಬರನ್ನ. ಯಾರು ದುಡ್ಡಿಲ್ಲ ಅವ್ನು ಬದುಕಕ್ಕೆ ಆಗಲ್ಲ, ನಂಗೆ ಮಾಡಬೇಡ್ರಯ್ಯ.
ಫೇಕ್ ವ್ಯೂಸು, ಫೇಕ್ ಲೈಕ್ಸು, ಫೇಕ್ ಕಾಮೆಂಟ್ಸು, ಫೇಕ್ ಜನಾಕರ್ಷಣೆ. ಫಸ್ಟಿಗೆ ಜನ ಕರ್ಕೊಬರ್ತಾರೆ, ಅದೆಲ್ಲ ಸುಳ್ಳು. ಮಾರ್ನಿಂಗ್ ಶೋ ಹೌಸ್ಫುಲ್ ಅಂತ ಹೇಳ್ತಾರಲ್ಲ, ನಾನು ಹೇಳ್ತಾರೆ ಎಲ್ಲರೂ ಅಲ್ಲ, 80% ಪೇ ಮಾಡೋಕ್ಕೆ ಹೇಳ್ತಾರೆ. ಸರ್ ಮಾರ್ನಿಂಗ್ ಶೋಗೆ ಶುಕ್ರವಾರಕ್ಕೆ ಬುಧವಾರ ಹೌಸ್ಫುಲ್ ಮಾಡಿಸ್ಲಾ, ಎಷ್ಟು ಜನ ಬೇಕು ಸರ್? ಈ ಬೋಳಿ ಮಕ್ಳು ಹಿಂಗೆ ಮಾಡ್ತಾರೆ. ಹಿಂಗೆಲ್ಲ ಮಾಡಿ ಚಿತ್ರಾಂಗನ ಹಾಳು ಮಾಡ್ತಿದ್ದೀರಾ ಕಣ್ರು. ನೀವೆಲ್ಲ ಮಾಡೋದು ಬಿಟ್ಟು ಚಿತ್ರಾಂಗ ಉದ್ಧಾರ ಮಾಡಿ. ಆಮೇಲೆ ಇದೆಲ್ಲ ಹೇಳ್ತಿರೋದು ಯಾಕೆಂದರೆ, ನಾನು ಯಾರಿಗೋ ಕಲ್ಲುಡಿ, ನನ್ನ ಸಿನಿಮಾಲಿ ಎಲ್ಲ ಹಿರಿಯ ಕಲಾವಿದರಿದ್ದಾರೆ ಸರ್, ಎಲ್ಲ ಹಿರಿಯ ಕಲಾವಿದರಿದ್ದಾರೆ. ನಟಭಯಂಕಲ್ ನೋಡಿ, ರಮಾ ಅಮ್ಮ ಅವ್ರಿಗೆ 80 ವರ್ಷ, 80 ದಾಟಿದೆ. ಶಂಕರ್ ಅಶ್ವಥ್ ಸರ್ ಅನ್ನೋ ಹಿರಿಯ ಕಲಾವಿದರಿದ್ದಾರೆ, ಸಾಯಿ ಕುಮಾರ್ ಸರ್ ಇದ್ದಾರೆ, ಕುರಿ ಪ್ರತಾಪ್ ಇದ್ದಾರೆ, ಮಜಾ ಟಾಕೀಸ್ ಪವನ್ ಇದ್ದಾರೆ, ಎಲ್ಲ ಹಿರಿಯ ಕಲಾವಿದರನ್ನು ಕರೆದು ಅವರೆಲ್ಲ ನಂಗಿಂತ ದೊಡ್ಡ ಸಾಧನೆ ಮಾಡೋರು. ಅವ್ರ ಮುಂದೆ ನಾನು ಸಣ್ಣ ಬಚ್ಚ, ನಾನು ಹಾಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಅದಕ್ಕಿಂತಲೂ ದೊಡ್ಡ ದೊಡ್ಡ ಹಿರಿಯ ಕಲಾವಿದರಿದ್ದಾರೆ. ರಾಮಕೃಷ್ಣ ಸರ್ ಕಂಪ್ಲೀಟ್ ಸಿನಿಮಾದಲ್ಲಿದ್ದಾರೆ, ಕಂಪ್ಲೀಟ್ ಸಿನಿಮಾ ಅವ್ರ ಹೀರೋ, ಪ್ರಥಮ್ಗಿಂತ ಜಾಸ್ತಿ ಪಾತ್ರ ಅವ್ರದ್ದೈತೆ. ರಾಘಣ್ಣ ನನಗಿಂತ ಪವರ್ಫುಲ್ ಪಾತ್ರ ಐತೆ. ಇವರೆಲ್ಲ ಸಾಧಕರು. ಈ ಬರ್ತಾರೆ, ಹಾಯ್ ಫ್ರೆಂಡ್ಸ್ ನಾನು ಅಲ್ಲುತ್ತಾ ಇದ್ದೀನಿ ನೋಡಿದ್ರಾ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಕೂತ್ಕೊಂಡು ನೋಡಿ, ನಾನು ಪೇಸ್ಟ್ ಹಿಂಗೆ ಹಾಕೊಂಡೆ, ಬಾಯಿಗೆ ಹಿಂಗೆ ಸುರುಕೊಂಡೆ, ಹಿಂಗಾಗಿ ಹಿಂಗಂದೆ ಅಲ್ಲುಚ್ತಾ ಇದ್ದೀನಿ, ಮುಖ ತೊಳಿಬೇಕಾದ್ರೆ ನೋಡಿ ನಂಗೆ ಬಿಸಿಲೇ ಆಗಲ್ಲಪ್ಪ, ನಮ್ಮಮ್ಮ ಹಂಗೆ ಹೇಳಿರೋದು, ನಾನು ಹೊರಗಡೆ ಹೋಗ್ಬೇಕಾದ್ರೆ 1 ಲಕ್ಷ ಎತ್ಕೊಳ್ದೆ ಆಗೋದೇ ಇಲ್ಲ ಶಾಪಿಂಗ್ ಎದ್ರೆ ಮುಂಡೆವಾದ ಕೂತ್ಕೊಂಡು ನೋಡ್ತೀರಾ. ನೀವೆಂಥ ಬೇವರ್ಸಿಗಳು ಹೇಳಿ ಕೋಪ ಬಂದರೆ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳ. ನಾನು 0ಇಂದ ಬಂದಿರೋದು ಎಲ್ಲೋದ್ರೂ ವಾಪಸ್ ಅಲ್ಲಿಗೆ ಹೋಯ್ತೀನಿ. ನೀವು ನ್ಯಾಯ ಬುದ್ಧಿ ಕಲ್ತ್ಕೊಳ್ಳಿ ಫಸ್ಟ್, ನೀವು ಕರೆಕ್ಟಾಗಿರಿ. ಯಾಕೆ ಇವೆಲ್ಲ ಹೇಳ್ತೀನಿ ಅಂದರೆ, ಪ್ರತಿಭೆ ಯಾರಿಗಿದೆ ಅವ್ರು ಕೊಡಿ. ನಾನು ಅದೇ ಹೇಳಿದೆ, ನನ್ನ ಸಿನಿಮಾಲ್ ಕರ್ನಾಟಕದಲ್ಲಿ ಹೊಸಬ್ರು ಯಾರು, ನಾನೇ ಹೊಸಪ, ನನಗಿಂತ ಇವರೆಲ್ಲ ಸಾಧನೆ ಮಾಡೋರೆ. ಅವ್ರ ಹತ್ರ ಕೆಲಸ ಮಾಡ್ತಿಲ್ಲ, ನಾನು ಅವ್ರ ಹತ್ರ ಕೆಲಸ ಕಲಿತಾ ಇದ್ದೀನಿ. ಹಳದವ್ರು ಇವೆಲ್ಲ ತಲೆಗಿಟ್ಕೊಳ್ರು. ಆಮೇಲೆ ವ್ಯೂಸ್ ಅಂತ ಇರುತ್ತಲ್ಲ, ಅದೆಲ್ಲ ಫೇಕು, ಇದನ್ನು ನಂಬೇಡಿ. ಕಮೆಂಟ್ ಆಗ್ತಾರಲ್ಲ, ಇದು ಕೂಡ ಪೇಯ್ಡ್. ಇದು ಬೈಯೋಕೆ ಅಂತಲೂ ಒಂದಷ್ಟು ಪೇ ಮಾಡ್ತಾರೆ, ಇನ್ನೊಂದೊಬ್ಬರಿಗೆ ಅದನ್ನು ಪಾಸಿಟಿವ್ ಮಾಡ್ಕೊಳಕ್ಕೆ ಪೇ ಮಾಡ್ತಾರೆ. ಯಾವ ಚಿಲ್ಲರೆ ಕೆಲಸನ ಮಾಡಿಲ್ಲಪ್ಪ, ಹೆಂಗಿದ್ದೀನಿ ಹಂಗೆ ರಾಜನಾಗಿದ್ದೀನಿ, ಇಷ್ಟೆಲ್ಲ ಸಿಕ್ಕೈತೆ. ಇದೆಲ್ಲ ತಲೆಯಲ್ಲಿ ಬರ್ತ್ಡೇಗೆ ದುಡ್ಡು ಕೊಟ್ಟು ಟ್ರ್ಯಾಕ್ಟ್ರಲ್ಲಿ ದುಡ್ಡು ಜನನ ಕರೆಸ್ತಾರೆ, ಈ ರಾಜಕೀಯ ಸಮಾವೇಶಗಳಿಗೆ ಕರೆಸ್ತಾರ ಅನ್ನೋ ಜನನ ತುಂಬಿಸೋ ಹಂಗೆ ಈ ಮಟ್ಟಕ್ಕೆ ಆಗೋಗೈತೆ. ಅದರಿಂದ ಇವೆಲ್ಲ ತಲೆಯಲ್ಲಿ ಇಟ್ಕೊಂಡು ಸಾಧ್ಯವಾದರೆ OTT ಕನ್ನಡಕ್ಕೆ ಆಮೇಲೆ ಆಗ ದೊಡ್ಡ ಮನುಷ್ಯ ಆಯ್ತೀರಿ ನೀವು. ಅದೆಲ್ಲ ಇಲ್ಲ ಸುಮ್ಮನೆ ಬಿಲ್ಡಪ್ ಕೊಟ್ಬಿಟ್ಟು ನಾನು ಸ್ಟಾರು, ನಾನು ಅದು ಇದು ಅಂದರೆ ನನಗೇನು ಅನ್ಸಲ್ಲ. ನನಗೆ ನಾನೇ ಸೂಪರ್ ಸ್ಟಾರು. ನನಗೆ ಕನ್ನಡಿಗರು ಯಾರು ನಮ್ಮ ನೋಡೋದು ಸಲ್ಯೂಟ್ ಹೊಡಿತಾರೆ, ಪ್ರಥಮ್ ಬನ್ನಿ ಅಂತಾರೆ, ಅವ್ನು ನನಗೆ ದೇವ್ರವನು, ಇವ್ ಗುರು ನನ್ನ ಕರೆದು ಮಾತಾಡಿಸ್ತಾ ಗುರುವನು, ಅವ್ನು ಋಣದಲ್ಲಿ ನಾನಿದ್ದೀನಿ ಅವ್ನಿಗೆ. ಇನ್ಯಾರಿಗೂ ನಾನು ಅವೆಲ್ಲ ಇಲ್ಲ ಸರ್. ಕನ್ನಡಕ್ಕೆ ನೀನು ನಿನ್ನ ಹುಟ್ಟೂರ್ಗೆ ಏನು ಮಾಡಿದೆ ಹೇಳೋ, ಅವಾಗ ನೀನು ರಾಜ ಅಲ್ವಾ. ಹುಟ್ಟೂರ್ಗೆ ನೀ ಏನು ಮಾಡಿದೆ ಅದು ಹೇಳು. ಆಮೇಲೆ ಅದು ಬಿಟ್ಟು ನೀ ಏನು ಹೇಳಿದ್ರೆ ಇನ್ನೇನು ಹೇಳಿ ನಾನು. ಸೊ ಅವೆಲ್ಲ ಬಿಡಿ, ಸತ್ಯ ಹೇಳಿದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಕಷ್ಟ ಆಯ್ತದೋ ಗೊತ್ತಿಲ್ಲ, ತಗೊಂಡ್ರೆ ಸಂತೋಷ. ಕಾಮೆಂಟ್ ಹಾಕಕ್ಕೆ ನೋಡಿ, ಒಬ್ಬ ರೆಡಿ ಇರ್ತಾನೆ, ಒಬ್ಬ ನೆಗೆಟಿವ್ ಹಾಕಿದ್ರೆ ಇನ್ನೊಂದು 200 ಜನ ರೆಡಿಯಾಗಿ ಬರ್ತಾರೆ. ಅಂದರೆ ಇದು ಪೇ, ಇದು ತಲೆ ಕೆಡಿಸ್ಕೊಳ್ಳಲ್ಲ. ಇದೆಲ್ಲವೂ ನನಗೆ ಅನುಭವ ಆಗಿದೆ. ಇದೇನು ಫಸ್ಟ್ ಟೈಮ್ ನಾನು ಬೇಜಾರು ಮಾಡ್ಕೊಳ್ಳೋಕ್ಕೆ. ನೀವು ನನ್ನ ಫಸ್ಟ್ ಟೈಮ್ ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ ಅಂತ. ಇಂಥ ಎಷ್ಟು ಚಪ್ಪರ್ಗಳು, ಬೇವರ್ಸಿಗಳು, ಅಯೋಗ್ಯರನ್ನ ನಾನು ನೋಡಿಲ್ಲ, ಫೇಕ್ ನನ್ನ ಮಕ್ಕಳನ್ನ. ಜೀವನದಲ್ಲಿ ಎಷ್ಟು ಅನುಭವ ಆಗಿರಲ್ಲ. ಇಷ್ಟು ಒಂದು ಸಿನಿಮಾಗೆ ಇನ್ವೆಸ್ಟ್ ಮಾಡಬೇಕು, ಆ ಮೆಚ್ಯೂರಿಟಿ, ಆ ಬುದ್ಧಿವಂತಿಕೆ, ಆ ನೋವು, ಆ ಹತಾಶೆ, ಆ ಖುಷಿ, ಸಂತೋಷ, ಇಷ್ಟೆಲ್ಲ ಆಗಿ ಇಂಥ ಫೇಕ್ಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ಬಟ್ ಪೇಯ್ಡ್ ಮಾಡಬೇಡಿ. ವ್ಯೂಸ್ದು ಕೂಡ ಪ್ರಾಮಾಣಿಕವಾಗಿಲ್ಲ, ಎಲ್ಲ ಮೋಸ ಆಗಿರೋದ್ರಿಂದ ಕನ್ನಡಕ್ಕೊಂದು OTT ಬರಲಿ, ಅವಾಗ ನೀನು ಸಾಧಕ. ನೀನು ತಗೊಂಬಂದೆ ಗುರು, 100 ಕುಟುಂಬ ಊಟ ಮಾಡ್ತವ್ರೆ. ಕನ್ನಡಕ್ಕೆ ಸಬ್ಸಿಡಿ ರಿಲೀಸ್ ಆಯ್ತಿಲ್ಲ ಸರ್ 19ರಿಂದ ಇಲ್ಲಿ ತನಕ. ಅದು ಯಾವ ಕಷ್ಟನೂ ಮಾತಾಡಲ್ಲ, ಕೂತ್ಕೊಂಡಾಗ ದೊಡ್ಡದಾಗಿ ಪುಂಕ್ತಾ ಕೂತ್ಕೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಂಗೆ ಹಂಗೈತೆ, ನಾನು ಹಿಂಗೆ ದಬಾಕಿದ್ದೀನಿ, ನಾನು ಬಂದರೆ 200 ಜನ ಬರ್ತಾರೆ, ಅಣ್ಣ ಬಂದ ಜಾಗ ಬುಡಿ ಅಂತಾರೆ, ಅಣ್ಣಗೆ ಜೈ ಅಂತ ಹೇಳ್ತಾರೆ. ಇದೆಲ್ಲ ಮಾಡ್ತಾರೆ ಅಂದರೆ ನೀನು ಯಾವ ಗುರು, ನೀನು ನನ್ನ ಮುಂದೆ ಏನೂ ಅಲ್ಲ. ಅಟ್ಲೀಸ್ಟ್ ನಾನು ಕಷ್ಟಪಟ್ಟು ಸಾಲ ಮಾಡಿ ಒಂದು ಕುಟುಂಬಕ್ಕೆ ಹಾಕ್ತೀನಿ. ಅಣ್ಣ ನಾನು ಇಷ್ಟೆಲ್ಲ ಎಷ್ಟೋ ಜನ ಅಂತಾರೆ, ಅಟ್ಲೀಸ್ಟ್ ಪ್ರಥಮ್ ನೀನು ಕೇಳಿದ್ರೆ ಕೊಡೋರಿದ್ದಾರೆ, ಆ ದುಡ್ಡು ಇಸ್ಕೊಂಡು ಗ್ರ್ಯಾಂಡಾಗಿ ಮದುವೆ ಆಗ್ರಿ ಅಂದರು. ನಾನು ಅವೆಲ್ಲ ಮಾಡ್ಕೊಳ್ಳಲ್ಲ ಗುರು. ನನ್ನ ಶೋಕಿಗೆ ನಾನು ಇದುವರೆಗೂ ಒಂದು ಉಂಗುರ ಹಾಕೊಂಡಿಲ್ಲ. ನನ್ನ ಹತ್ರ ಒಂದು ಕಾರ್ ಇಲ್ಲ ನನ್ನ ಹೆಸರಲ್ಲಿ. ಸಾಲ ತತ್ತೀನಿ, ಸಿನಿಮಾಗೆ ಹಾಕ್ತೀನಿ, ಸಾಲ ತತ್ತೀನಿ, ಕೆಲಸ ಮಾಡಿಸ್ತೀನಿ, ಇನ್ನೆಲ್ಲೋ ಬರ್ತೀನಿ, ನನ್ನ ಕ್ರಿಯೇಟಿವಿಟಿ ತಲೆ ಅಡ ಇಡ್ತೀನಿ, ಮಾಡ್ತೀನಿ. ಈ ನೆಪೋಟಿಸಮ್ ಜಾಸ್ತಿ ಇದು ಇಂಡಸ್ಟ್ರಿಲಿ. 4 ಜನ ಚೆನ್ನಾಗಿರೋದಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಇಂಡಸ್ಟ್ರಿ ಚೆನ್ನಾಗಿರ್ತದೆ. ಇಲ್ಲ ನಿಮ್ಮ ತಾಯಣೆ ಚಿತ್ರರಂಗ ಉದ್ಧಾರ ಆಗಲ್ಲ. ಇದು ಕಷ್ಟ. ಯಾವುದೋ ಒಂದು ಸಿನಿಮಾ ಗೆದ್ದಿಟ್ಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೊಟ್ಟೋಯ್ತು, ಅಲ್ಲ ಭ್ರಮೆ ಬಿಟ್ಬಿಡಿ. ಎಲ್ಲೂ ಹೋಗಿಲ್ಲ, ಅಲ್ಲೇ ಬಿದ್ದೈತೆ. 1.25 ವರ್ಷದಿಂದ ಒಂದು ಸಿನಿಮಾ ಸ್ಯಾಟಲೈಟ್ ಹೋಗಿಲ್ಲ, ಒಂದೇ ಒಂದು ಸಿನಿಮಾ ಡಬ್ಬಿಂಗ್ ರೈಟ್ಸ್ ಹೋಗಿಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಕೊಟ್ಟೋಗೈತೆ. ಹಂಗೆ ಹೇಳಿದ್ರೆ ತಲೆ ಮೇಲೆ ನೋಡಿರಿ. ಫಸ್ಟ್ ಯಾವನ ಬಂದು ಇಂಡಸ್ಟ್ರಿ ಮುಂದಕ್ಕೆ ಹೋಗೈತೆ ಅಂದರೆ ಅವನ್ನ ಕರೆದು ಫಸ್ಟ್ ಪೈಡ್ ಕಪಾಳ ಕೊಡ್ರಿ. ನೋಡೋ 1.25 ವರ್ಷದಿಂದ ಒಂದು ಸಿನಿಮಾ ಡಬ್ಬಿಂಗ್ ರೈಟ್ಸ್ ಹೋಗಿಲ್ಲ, ಒಂದು ಸಿನಿಮಾ ಸ್ಯಾಟಲೈಟ್ ಹೋಗಿಲ್ಲ, ನಿನ್ನ ಇಂಡಸ್ಟ್ರಿ ಅಲ್ಲೇ ಬಿದ್ದೈತೆ ಅಂತ ತಲೆ ಮೇಲೆ ನೋಡಿದಿಲ್ಲ. ನಾನು ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡ್ತೀನಿ. ಅರ್ಥ ಆಯ್ತಾ? ಸರಿ, ಅಷ್ಟೇ. ಸೊ ಎಲ್ಲವನ್ನೂ ಹೇಳಿದ್ರಿ, ಮದುವೆ ದಿನಾನೇ ಹೇಳಿಲ್ಲ ನೀವು? ಅಯ್ಯೋ ಅಣ್ಣ, ನಿಜಾಗ್ಲಿಲ್ಲ. ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಮದುವೆಗೆ ರೆಡಿ ಆಗೈತೆ, ನಾನು ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ. ಸಣ್ಣದಾಗ ಆಗೋಣ, ದೇವಸ್ಥಾನದಲ್ಲಿ ಇದೇ ಕಾರಣ, ಇನ್ನೇನು ಅಲ್ಲ. ಇನ್ವಿಟೇಷನ್ ಹೊಡ್ಸೋದ ಬೇಡವ ಯೋಚನೆಲಿದ್ದೀನಿ. ಇಲ್ಲ ದೇವಸ್ಥಾನದಲ್ಲಿ ಆಗ್ಬಿಡೋಣ. ಬದುಕು ಅರ್ಥಪೂರ್ಣವಾಗಿರ್ಬೇಕು ನನ್ನ ಡೇಟ್.
ಅಣ್ಣ ಅದು ಹೇಳ್ತೀನಿ ಅಣ್ಣ, ಒಂಚೂರು ಏನು ಗೊತ್ತಾ, ಎಲ್ಲ ಇದೆ ಬಟ್ ನನಗೆ ಆ ಸಂಭ್ರಮ ಇಲ್ಲ ಮದುವೆ ಅನ್ಗ. ಯಾಕಂದರೆ ಎಷ್ಟೋ ಜನ ಹೇಳಿದ್ರು ನೀನು ಬುದ್ಧಿವಂತನಾಗಿ ದುಡ್ಡು ಮಾಡ್ಕೋಬೇಕಾಯ್ತು, ಸ್ವಲ್ಪ ಮಾಡ್ಬಿಟ್ಟೆ ನೀನು ಇರೋದನ್ನ ಬಂದಿದ್ದು ಬರೀ ತಿಂಗಳಲ್ಲಿ ಒಂದು 3-4 ಕಾರ್ಯಕ್ರಮ ಅಟೆಂಡ್ ಮಾಡಿದ್ರೆ ಸಾಕು, ಒಂದು 2 ಲಕ್ಷ ಬಂದು ಮಲ್ಕೊಂಡಿದ್ರು ಇನ್ನು 26 ದಿನ ನೀನು ಯಾರು ಕೇಳಲ್ಲ ಅಂತ. ನಾನು ಅದೆಲ್ಲ ದುಡ್ದು ಸಿನಿಮಾಗೆ ಆಗ್ತಾ ಹೋದೆ. ಸೊ ಕಷ್ಟದಲ್ಲಿರೋದ್ರಿಂದ ಚಿಕ್ಕದಾಗಿ ಆಗೋಣ ಅಂತಿದ್ದೀನಿ, ಗೊತ್ತಿಲ್ಲ ಬಟ್ ಎಲ್ಲರನ್ನ ಕರೆದು ಒಂದು ಊಟ ಹಾಕಬೇಕು ಅಂತ ಆಸೆ ಇದೆ ನನಗೆ. ಬಟ್ ಈಗಿನ ಇದರಲ್ಲಿ ಸ್ವಲ್ಪ ಕಷ್ಟ, ಚಿತ್ರರಂಗದ ಇದರಲ್ಲಿ ಬರೀ ಅವರು ಒಂದು 4 ಜನ ಮಾತ್ರ ಚೆನ್ನಾಗಿರ್ಬೇಕು ಅಂತ ಮಿಕ್ತವ್ರನ್ನೆಲ್ಲನೂ ಬಲಿ ಹಾಕ್ಬಿಡ್ತಾರೆ. ಸ್ವಲ್ಪ ನೋವಿದೆ ನನಗೆ. ಒಂದು 4 ಜನ ಚೆನ್ನಾಗಿರ್ಬೇಕು, ಮಿಕ್ತವ್ರೆಲ್ಲರೂ ಹಾಳಾಗೋಗ್ಬೇಕು ಅಂತ ಎಲ್ಲರನ್ನ ಸಮಾಧಿ ಮೇಲೆ ಅವರು ಗುಡಿ ಕಟ್ತಾ ಇದ್ದಾರೆ, ಇದೊಂದು ಬಂಗ್ಲೆ. ನಂಗೆ ಅದೊಂಚೂರು ಬೇಜಾರಿದೆ. ನಾನು ಅಲ್ಲಿ ತನಕ ಹೋರಾಡ್ತಾನೆ ಇರ್ತೀನಿ, ನೋಡೋಣ ಇಲ್ಲಿ ತನಕ ಇರುತ್ತೋ. ಈ ಸಿನಿಮಾದಲ್ಲಿ ಇನ್ನೊಂದಷ್ಟು ಸಾಲ ಆದರೆ ಹೇಳೋದಲ್ಲ, ಕೀನ್ಯಲ್ಲೋ ಆಫ್ರಿಕಾದಲ್ಲೋ ಹೋಗಿ ಪೆಟ್ರೋಲ್ ಬ್ಯಾಂಕ್ ದುಬೈಗೆಲ್ಲ ಹೋಗೋಕ್ಕಾಗಲ್ಲ, ನಮ್ಮ ಥೈಲ್ಯಾಂಡ್ಗೆಲ್ಲ. ದುಬೈ ಅನ್ನೋದು ನಾರ್ಮಲ್ ಆಗ್ಬಿಟ್ಟದೆ, ಡೈಲಿ ಎಲ್ಲ ಕನ್ನಡಿಗರು ಬರ್ತಾ ಇರ್ತಾರೆ ಅಲ್ಲಿಗೆ. ಅದಕ್ಕೆ ಕೀನ್ಯಾನೋ ಆಫ್ರಿಕಾನೋ ಇಲ್ಲಾಂದರೆ ಯಾವುದೋ ದೇಶ ಇರ್ತಾವಲ್ಲ ಭೂಪಟದಲ್ಲಿ ಸಿಗಬಾರ್ದು, ಅಲ್ಲಿ ಹೋಗ್ಬಿಟ್ಟು ನಾವು ಪೆಟ್ರೋಲ್ ಬ್ಯಾಂಕು ಇಲ್ಲಾಂದರೆ ಕೋರೆ ಕೆಲಸದಲ್ಲೋ ನಿಂತ್ಕೋಬೇಕಾಯ್ತು. ಹಂಗೆ ಆಗ್ಬಿಟ್ಟೈತೆ ಸಾಲ. ಎನಿಹೋ ತಲೆ ಕೆಡಿಸ್ಕೊಳ್ಳಲ್ಲ, ಏನಾಯ್ತು ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಕರ್ನಾಟಕದಲ್ಲಿ ಡಿಸೆಂಬರ್ಗೆ ಬರ್ತದೆ ನೋಡಿ. ಬಿಗ್ ಬಾಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಂತೋಷ. ಥ್ಯಾಂಕ್ ಯು. ಸೊ ಇದಿಷ್ಟು ಪ್ರಥಮ್ ಅವರ ಮನದ ಮಾತು. ವರ್ತೂರ್ ಸಂತೋಷ್ ಅವರ ಬಗ್ಗೆ, ಸಿನಿಮಾ ರಂಗದ ಬಗ್ಗೆ, ಕರ್ನಾಟಕದ ಅಳಿಯದ ಬಗ್ಗೆ, ಅವರ ಮದುವೆಯ ಬಗ್ಗೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ಪ್ರಥಮ್ ಅವರು ನಮ್ಮ ಜೊತೆ ಇಂದು ಹಂಚ್ಕೊಂಡಿದ್ದಾರೆ. ಸೊ ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಸರ್ವೇಶ್ ಬಿಟಾರೆ, ಕರ್ನಾಟಕ ಟಿವಿ.